ಇನ್ನು 1 ಗಂಟೆಯಲ್ಲಿ ಸಭೆ ಆರಂಭ ಆಗುತ್ತೆ. ಹೈಕಮಾಂಡ್ ಭೇಟಿಗೆ ಮೊದಲೇ ಸಚಿವರಿಂದ ಸಭೆಯಾಗಿದೆ. ಕರ್ನಾಟಕ ಭವನದ ಸಿಎಂ ಕೊಠಡಿ ಬಳಿ ಬಂದಿದ್ದಾರೆ ಆಪ್ತರು. ಕೊಠಡಿಯೊಂದರಲ್ಲಿ ಸೇರಿ ಸಿಎಂ ಆಪ್ತ ಸಚಿವರು ಸಭೆಯನ್ನ ನಡೆಸುತ್ತಿದ್ದಾರೆ. ಸಿಎಂ ಭೇಟಿಗೂ ಮೊದಲೇ ತಾವು ಸಭೆಯನ್ನ ನಡೆಸುತ್ತಿದ್ದಾರೆ ಸಚಿವರು. ಏನು ಮಾಡಬೇಕು, ಯಾವ ರೀತಿ ವಾದ ಮಂಡನೆ ಮಾಡಬೇಕು, ಗಹನ ಚರ್ಚೆಯಲ್ಲಿ ತೊಡಗಿದ್ದಾರೆ ಸಿಎಂ ಆಪ್ತ ಸಚಿವರು ಅನ್ನುವಂತ ಮಾಹಿತಿ. ಯಾರ್ಯಾರಿದ್ದಾರೆ? ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಎಂ.ಬಿ. ಪಾಟೀಲ್, ಎಸ್ ಪೊನ್ನಣ್ಣ, ಎಂ.ಆರ್. ಸೀತಾರಾಮ್ ಅವರು ಭಾಗಿಯಾಗಿದ್ದಾರೆ. ಈ ಸಭೆ ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಬೇಕು, ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯಾಗಬೇಕು. ಆ ಚರ್ಚೆಗಿಂತಾನು ಮುಂಚೆ ಸಿಎಂ ಕೊಠಡಿ ಬಳಿ ಆಗಮಿಸಿದಂಥ ಅವರ ಆಪ್ತ ಬಳಗದ ಸಚಿವರು ಮುಖ್ಯಮಂತ್ರಿಗಳಿಗೆ ಶಕ್ತಿಯಾಗಿ ಬೆಂಗಳೂರಿನಿಂದ ದೆಹಲಿಗೆ ಅವರಿಗೆ ಸಾಥ್ ಕೊಟ್ಟಿರುವಂತಹ ಸಚಿವರು ಅವರು ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಿದ್ದಾರೆ. ಆ ಸಭೆಯಲ್ಲಿ ಭಾಗಿಯಾಗಿರೋರು ಯಾರು? ಬಹಳ ಅಪರೂಪಕ್ಕೆ ಅನ್ನುವಂತೆ ಸಿದ್ದರಾಮಯ್ಯ ಅವರ ಜೊತೆಗೆ ದೆಹಲಿಗೆ ಭೇಟಿಯನ್ನ ಕೊಟ್ಟು ಕುತೂಹಲವನ್ನ ಕೆರಳಿಸಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಎಚ್.ಸಿ. ಮಹದೇವಪ್ಪ ಅವರಿದ್ದಾರೆ, ಎಂ.ಬಿ. ಪಾಟೀಲ್ ಅವರಿದ್ದಾರೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಪೊನ್ನಣ್ಣ ಅವರಿದ್ದಾರೆ, ಜೊತೆಗೆ ಎಂ.ಆರ್. ಸೀತಾರಾಮ್ ಅವರಿದ್ದಾರೆ. ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಈ ನಾಯಕರು ಗಹನವಾದ ಸಭೆಯನ್ನ ನಡೆಸುತ್ತಿದ್ದಾರೆ ಅನ್ನುವಂತ ಮಾಹಿತಿ. ಈ ಸಭೆಯ ಬಳಿಕ ಇವರೆಲ್ಲರೂ ಮುಖ್ಯಮಂತ್ರಿಗಳನ್ನ ಭೇಟಿಯಾಗ್ತಾರೆ. ಮುಖ್ಯಮಂತ್ರಿಗಳ ಜೊತೆ ತಮ್ಮ ತಂತ್ರಗಾರಿಕೆಯನ್ನ ಚರ್ಚೆ ಮಾಡಲಿದ್ದಾರೆ ಅಥವಾ ಯಾವ ರೀತಿ ಹೈಕಮಾಂಡ್ನ ಮುಂದೆ ವಾದವನ್ನ ಮಂಡಿಸಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ನಡೆಸುವಂತಹ ನಿರೀಕ್ಷೆ ಇದೆ. ಕರ್ನಾಟಕ ಭವನದ ಬಳಿ, ಕರ್ನಾಟಕ ಭವನದ ಸಿಎಂ ಕೊಠಡಿ ಬಳಿ ನಡೆದಿರುವಂತಹ ಸಭೆ ಇದು. ಕೆಲ ಹೊತ್ತಿನಲ್ಲೇ ಕರ್ನಾಟಕ ಭವನದಿಂದ ಸಿಎಂ ಹಾಗೆ ಡಿಸಿಎಂ ಇಂದಿರಾ ಭವನದತ್ತ ಹೊರಡ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ರಣರೋಚಕ ಕ್ಲೈಮ್ಯಾಕ್ಸ್ ನತ್ತ. ಇದು ಕ್ಲೈಮ್ಯಾಕ್ಸೇ ಆಗುತ್ತೋ ಅಥವಾ ಕ್ಲೈಮ್ಯಾಕ್ಸ್ಗೆ ಸಂಬಂಧಪಟ್ಟಂತಹ ಆರಂಭಿಕ ಚರ್ಚೆಯ ಭಾಗ ಅಷ್ಟೇನಾ ಗೊತ್ತಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದು ಎರಡೂ ಬಣಗಳ ಶಾಸಕರು ಜೊತೆಗೆ ನ್ಯೂಟ್ರಲ್ ಆಗಿರುವಂತಹ ಶಾಸಕರು ಎಲ್ಲರ ಆಗ್ರಹ. ಯಾಕಂದ್ರೆ ಹಲವರು 3 ಬಾರಿ ಶಾಸಕರಾದವರಿದ್ದಾರೆ, 4 ಬಾರಿ ಶಾಸಕರಾದವರಿದ್ದಾರೆ, 5 ಬಾರಿ ಶಾಸಕರಾದಂತಹ ಹಿರಿಯ ಶಾಸಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಅಟ್ಲೀಸ್ಟ್ ಉಳಿದಂತಹ 2 ವರ್ಷಗಳಿಗೆ ನಮಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ನಿರೀಕ್ಷೆ ಇದೆ, ನಾವು ಸಚಿವರಾಗಬೇಕು ಅನ್ನುವಂಥ ನಿರೀಕ್ಷೆ ಇದೆ. ಹಾಗಾಗಿ ನಿಮಗೆ ನೆನಪಿರಬಹುದು, 1.5 ತಿಂಗಳ ಹಿಂದೆ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ದೆಹಲಿ ಪ್ರಯಾಣವನ್ನ ಬೆಳೆಸಿದ್ರು. ಅದರಲ್ಲಿ 2 ಬಣದ ಶಾಸಕರಿದ್ರು. ದೆಹಲಿ ಪ್ರಯಾಣವನ್ನ ಬೆಳೆಸಿ ಹೈಕಮಾಂಡ್ ನಾಯಕರ ಮುಂದೆ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಡವನ್ನ ಹೇರುವಂತಹ, ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಮಾಡಿದ್ರು. ಈಗಲೂ ಆ ಟೀಮ್ ಮತ್ತೆ ಹೋಗೋದಕ್ಕೆ ರೆಡಿ ಇತ್ತು. ಆದ್ರೆ ಅಷ್ಟರಲ್ಲಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬುಲಾವ್ ಕೊಟ್ಟಂತಹ ಕಾರಣಕ್ಕಾಗಿ ಈಗಲೂ ಆ ಟೀಮ್ ದೆಹಲಿಗೆ ಹೋಗಿದೆ. ಈಗಲೂ ಆ ಟೀಮ್ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಿದೆ. ಆಗುವಂತಹ ಬೆಳವಣಿಗೆಗಳ ಮೇಲೆ ಕಣ್ಣಿಡೋದಕ್ಕೆ ತಮಗೇನಾದ್ರೂ ಈ ಸಂದರ್ಭ, ಈ ಸನ್ನಿವೇಶದಲ್ಲಿ ಅವಕಾಶಗಳು ಸಿಗಬಹುದಾ? ಸಚಿವ ಸಂಪುಟ ವಿಸ್ತರಣೆ ಅಥವಾ ನಾಯಕತ್ವ ಬದಲಾವಣೆ ಏನೇ ಆದ್ರೂ ಸಚಿವ ಸಂಪುಟ ಅಂತೂ ಆಗ್ಲೇಬೇಕಲ್ವಾ? ಈಗ ಹೊಸದಾಗಿ ನಾಯಕತ್ವ ಬದಲಾವಣೆ ಮಾಡೋಕೆ ಇಫ್ ಇನ್ ಕೇಸ್ ಒಂದು ವೇಳೆ ಹೈಕಮಾಂಡ್ ಮನಸ್ಸು ಮಾಡ್ತು ಅಂತಂದ್ರೆ ಹೊಸ ಸಂಪುಟ ರಚನೆಯಾಗುತ್ತೆ. ಹಾಗೂ ನಮ್ಗೆ ಅವಕಾಶ ಸಿಗಬಹುದು, ಹೀಗೂ ನಮ್ಗೆ ಅವಕಾಶ ಸಿಗಬಹುದು. ಇದು ಸಚಿವ ಸ್ಥಾನ ಆಕಾಂಕ್ಷಿಗಳ ಲೆಕ್ಕಾಚಾರ ಇರಬಹುದು. ಹಾಗಾಗಿ ದಂಡಿನಲ್ಲಿ ಹೋಗಿದ್ದಾರೆ ದೆಹಲಿಗೆ. ಈಗಾಗ್ತಾ ಇರುವಂತಹ ದೆಹಲಿಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಕಣ್ಣನ್ನ ಇಡೋಕೆ ಕೆಲವೇ ಹೊತ್ತಿನಲ್ಲಿ ಕರ್ನಾಟಕ ಭವನದಿಂದ ಸಿಎಂ ಹಾಗೆ ಡಿಸಿಎಂ ಇಬ್ರೂ ಕೂಡ ಹೊರಡಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಕಾಂಗ್ರೆಸ್ ಕೇಂದ್ರ ಕಚೇರಿ ಕಡೆ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಹೊರಡ್ತಾರೆ. ಇಂದಿರಾ ಭವನದತ್ತ ನಿನ್ನೆ ರಾತ್ರಿಯೇ ದೆಹಲಿಗೆ ಬಂದು ಇಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಉಭಯ ನಾಯಕರು. ಕರ್ನಾಟಕ ಭವನದಲ್ಲಿ ಎಲ್ಲಾ ಕಾಂಗ್ರೆಸ್ನ ಹಿರಿಯ ನಾಯಕರು, ಸಚಿವರು ವಾಸ್ತವ್ಯವನ್ನ ಹೂಡುವಂತಹ ಕೆಲಸ ಮಾಡಿದ್ದಾರೆ. ಅದರ ಮಧ್ಯೆ ಈಗಷ್ಟೇ ಅಪ್ಡೇಟ್ ಅನ್ನ ಕೊಟ್ಟೆ, ಒಂದು ಮಹತ್ವದ ಮೀಟಿಂಗ್ ಆಗ್ತಾ ಇದೆ. ಇದು ಮುಖ್ಯಮಂತ್ರಿಗಳನ್ನ ಹೊರತುಪಡಿಸಿದಂತೆ ಅವರ ಆಪ್ತ ಬಳಗ ಮಾಡ್ತಾ ಇರುವಂತಹ ಮೀಟಿಂಗ್. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಂಟ್ರಿ ಇದೆಯಲ್ಲ, ಈ ದೆಹಲಿಯ ಈ ರಾಜಕಾರಣದ ಕುರ್ಚಿ ಗುದ್ದಾಟದ ಈ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟ ಹಾಗೆ ಅದು ಬಹಳ ಇಂಪಾರ್ಟೆಂಟ್. ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿಗೆ ಹೋಗಿರೋದೇ ಬಹಳ ಕಡಿಮೆ, ಅಂದ್ರೆ ಇಂಥ ವಿಚಾರಗಳಲ್ಲಿ. ಅದರಲ್ಲೂ ಸಿದ್ದರಾಮಯ್ಯ ಅವರ ಜೊತೆ ಫಾರ್ ದಿ ಫಸ್ಟ್ ಟೈಮ್ ಅವರು ದೆಹಲಿಗೆ ಹೋಗಿರೋದು. ಸಿದ್ದರಾಮಯ್ಯ ಅವರ ಜೊತೆ ಅವರು ಕಾಣಿಸಿಕೊಂಡಿರೋದು ಕೂಡ
ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಸರ್ಕಾರ ರಚನೆಯಾದ್ಮೇಲೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಅಥವಾ ಸಿದ್ದರಾಮಯ್ಯ ಅವರ ಬೆಂಬಲಿಗರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗುರುತಿಸಿಕೊಂಡಿದ್ರು ಅನ್ನೋದೇನು ಗೊತ್ತಿಲ್ಲದೆ ಇರೋ ವಿಚಾರ ಅಲ್ಲ. ಆದ್ರೆ ಎಟ್ ದಿ ಸೇಮ್ ಟೈಮ್ ರೀಸೆಂಟ್ ಆಗಿ ಯಾವಾಗೆಲ್ಲ ಈ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಭುಗಿಲೇಳ್ತಾವೋ ಆಗೆಲ್ಲ ಸಿದ್ದರಾಮಯ್ಯ ಬಣ ಒಂದು ದಾಳವನ್ನ ಉರುಳಿಸುತ್ತೆ. ಅದು ದಲಿತ ಸಿಎಂ ದಾಳ. ಆ ದಲಿತ ಸಿಎಂ ದಾಳ ಉರುಳಿಸಿದಂತಹ ಪ್ರತಿ ಸಂದರ್ಭದಲ್ಲೂ ಕೇಳಿ ಬರುವಂತಹ ಹೆಸರು ಡಾಕ್ಟರ್ ಜಿ ಪರಮೇಶ್ವರ್ ಅವರದ್ದು. 4-5 ದಿನದ ಮುಂಚೆ KN ರಾಜಣ್ಣ ಅವರು ಮಾತನಾಡುವಂತಹ ಸಂದರ್ಭದಲ್ಲೂ ನಾಯಕತ್ವ ಬದಲಾವಣೆಯನ್ನ ಹೈಕಮಾಂಡ್ ಮಾಡೋದೇ ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿದ್ರು. ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ನೋಡುವುದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ದೆಹಲಿ ಭೇಟಿ, ಸಿದ್ದರಾಮಯ್ಯ ಅವರ ಜೊತೆಗೆ ಅವರು ಕಾಣಿಸಿಕೊಂಡಿರೋದು, ಆ ಟೀಮ್ನ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿಯಲ್ಲಿ ವಾಸ್ತವ್ಯ ಹೂಡಿರೋದು, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.